ಧ್ರುವಂತ್ ಅವರು ಸರ್ ಈ ವಾರ ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ವಿಚಾರ ಎತ್ತುತ್ತಾರೆ. ಏನಂದ್ರೆ ರಾಶಿಕ್ ಅವರು ಫಸ್ಟ್ ಅಭಿಗ್ ಟ್ರೈ ಮಾಡಿದ್ರು, ಆಮೇಲೆ ನನಗ್ ಟ್ರೈ ಮಾಡಿದ್ರು, ಸೂರಜ್ ಬಂದ್ಮೇಲೆ ಸೂರಜ್ ಜೊತೆ ಹೋಗ್ಬಿಟ್ರು ಅಂತ. ಆಕ್ಚುಲಿ ಅದು ಒಂಥರ ಒಂದು ಹುಡುಗಿದು ಕ್ಯಾರೆಕ್ಟರ್ ಅಸಾಸಿನ್ ಮಾಡ್ದಂಗ ಅನ್ಸಲ್ವಾ ಸರ್ ಅದು? ಲೈಕ್ ಅವರು ತುಂಬಾ ಅಳ್ತಿರ್ತಾರೆ ಪಾಪ ರಾಶಿಕ್ ಅವರು. ಅಂದ್ರೆ ಅವರು ಧ್ರುವಂತ್ ಅವ್ರು ಬೇರೆ ಏನಾದ್ರು ಹೇಳಕ್ ಹೋಗಿ ಆತರ ಹೇಳಿದ್ರ ಅಥವಾ ಅದು ನಿಜವಾಗ್ಲೂ ನಡೆದಿತ್ತ ಸರ್ ಮನೆಯಲ್ಲಿ? ಮೇಡಮ್ ಅಂದ್ರೆ ಫಸ್ಟ್ ಅಭಿ ಅವರು ಕ್ಲೋಸ್ ಇದ್ರು ಮೇಡಮ್, ರಾಶಿ ಅವರು ನಾನು ನೋಡ್ದಂಗೆ. ಅಂದ್ರೆ ಅವರೆಲ್ಲ ಫಸ್ಟ್ ಆಚೆಯಿಂದ ಪರಿಚಯ ಮ್ಯಾಮ್. ಅಭಿಗೆ ಅವರು ನನ್ಗೆ ಅದ್ ಮುಂಚೆನೆ ಅಭಿ ಹೇಳಿದ್ರು ತುಂಬಾ ಪರಿಚಯ ಇವ್ರು ಆಚೆ ಅಂತಾನು ಹೇಳಿದ್ರು. ಅವ್ರು ಆಚೆಯಿಂದಾನೇ ಪರಿಚಯ ಇರ್ತಾರೆ. ಆಮೇಲೆ ಅದೇ ಅಭಿನ ಲವರ್ ಬಾಯ್ ತರದ್ದೇನೋ ಒಂಚೂರು ಒಂದ್ ವಾರ ಆ ತರದ್ದೇನೋ ನಡೀತಿತ್ತು. ಆಮೇಲೆ ಏನೋ ಅದು ಕಮ್ಮಿ ಆಯ್ತು, ಸೂರಜ್ ಅವ್ರು ಬರ್ತಾರೆ, ಅವಾಗ ಅಭಿ ಅವ್ರ ಜೊತೆ ಕ್ಲೋಸ್ ಇರ್ತಾರೆ. ಆಮೇಲೆ ಮಧ್ಯದಲ್ಲಿ ಧ್ರುವಂತ್ ಅವರು ಚೆನ್ನಾಗಿರ್ತಾರೆ ಮೇಡಮ್. ಅದೆಲ್ಲ ಸ್ನೇಹ ಮೇಡಮ್ ಅದು. ಆಮೇಲೆ ಆಚೆ ಹಂಗ್ ಕಾಣುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಅಲ್ಲಿ ಒಳಗೆ ಹಂಗೆ ಮೇಡಮ್ ನಿಮ್ಗೆ ಹಿಂಗ್ ಅಂದ್ರೆ ಕ್ಯಾಮ್ರಾ ಇದೆ ಮೇಡಮ್, ಒಂದ್ ರೆಪ್ಪೆ ಕಾಣಿಸುವಂತ ಕ್ಯಾಮ್ರಾ ಇದೆ. ಅಲ್ಲಿ ಏನು ಆ ತರದ್ದು ಸಾಧ್ಯನೇ ಇಲ್ಲ. ಯಾವ ಮೂಲೆಯಲ್ಲಿ ಕೂತ್ಕೊಂಡು ಸಣ್ಣದಾಗೆ ಏನಾದ್ರು ಅಂದ್ರು ಅದು ಗೊತ್ತಾಗುತ್ತೆ. ಮೇ ಬಿ ಇವರಿಬ್ರು ಸ್ನೇಹ ಆಯ್ತು ಅನ್ಸುತ್ತೆ. ಆ ಟೈಮಲ್ಲಿ ನಾವು ಬೆಲ್ಟು ಸೆಂಟ್ ಎಲ್ಲ ಇಸ್ಕೊಂಡಿದ್ರು, ಅದು ನನಗೆ ಗೊತ್ತಿಲ್ಲ. ಇವ್ರು ಹೇಳ್ದಾಗ್ಲೇ ಗೊತ್ತು ನನಗೆ, ಇದೇನೋ ಬೆಲ್ಟು ಸೆಂಟ್ ಇದು ಅಂತ. ಆಮೇಲೆ ಸೂರಜ್ ಬರ್ತಾರೆ, ಅವ್ರದ್ದು ಅಲ್ಲೇನೋ ಒಂದು ಫ್ರೆಂಡ್ಶಿಪ್ ಆಗುತ್ತೆ. ಅವ್ರೇನೋ ಬಂದ ತಕ್ಷಣ ಇವ್ರು ರೋಸ್ ಕೊಡ್ತಾರೆ, ಅವ್ರದ್ದೇನೋ ಇತ್ತು. ಮೇ ಬಿ ಅದಕ್ಕೆ ಧ್ರುವ ನೋಡಿ ಫಸ್ಟ್ ಅಭಿ ಜೊತೆ ಇದ್ರು, ನನ್ನ ಹತ್ರ ಮಾತಾಡ್ತಿದ್ರು, ಈಗ ಸೂರಜ್ ಹತ್ರ ಮಾತಾಡ್ತಾರೆ. ಇದ್ರು ಮಾತಾಡ್ತಿದ್ರು ಅನ್ನೋದಕ್ಕಿಂತ ಫಸ್ಟ್ ಅಭಿಗ್ ಟ್ರೈ ಮಾಡಿದ್ರು, ಆಮೇಲೆ ನನಗೆ ಟ್ರೈ ಅನ್ನೋ ವರ್ಡ್ ಯೂಸ್ ಮಾಡಿ. ನಾನು ಆಕ್ಚುಲಿ ಇದನ್ನ ಕೇಳೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಆಚೆಗೆ ಬಂದೆ. ಏನೇ ಅದು ಟ್ರೈ ಅಂದ್ರೆ ಅಂತ. ನಾನು ಅವ್ರ ಹತ್ರ ಮುಂಚೆ ಮಾತಾಡ್ತಿರ್ಲಿಲ್ಲ, ಈಗ ಒಂಚೂರು ಪರಿಚಯ ಚೆನ್ನಾಗಿದ್ರು, ನಾನು ಮಾತಾಡ್ತಿದ್ರು. ಒಂದಿನ ರಾತ್ರಿ ಬಂದ್ ಪಾಪ ಹಿಂಗೆ ಸಾರಿ ಕೇಳ್ತಾರ ಅವ್ರು ಏನೋ ವಿಚಾರಕ್ಕೆ. ನನ್ಗೂ ಅವ್ರಿಗೆ ತುಂಬಾ ದ್ವೇಷ ಆಗಿರುತ್ತಲ್ಲ ಅವಾಗ. ಆಮೇಲೆ ಬೆಳಗ್ಗೆ ನಾನು ಅವ್ರು ಸೇರೋಗಿರ್ತೀವಿ. ಮೇ ಬಿ ನಿಮ್ಗನ್ಸಿದ್ ಏನ್ ಕಚ್ಚಾಡ್ತಿದ್ರು ಬೆಳಗ್ಗೆ ಹೆಂಗವ್ರೆ ಅಂತ. ಒಂದಿನ ನೈಟ್ ಬಂದು ತುಂಬಾ ಹತ್ಕೊಂಡ್ಬಿಡ್ತಾರೆ, ಅವ್ರದ್ದೇನೋ